ಭಾರತದ ಕ್ರಾಂತಿರತ್ನ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ರವರ 117ನೇ ಜನ್ಮದಿನದ ಅಂಗವಾಗಿ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆ ಕಾರ್ಯಕ್ರಮ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೆರವೇರಿಸಲಾಯಿತು. ಭಗತ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುರಳೀಧರ ಹಾಲಪ್ಪ, ಈಗಿನ ಮಕ್ಕಳು ಭಗತ್ ಸಿಂಗ್ ರವರ ಹಾಗೆ ಕ್ರಾಂತಿಕಾರಿಯಾಗಬೇಕು. ಭಗತ್ ಸಿಂಗ್ ರವರು ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಕ್ರಾಂತಿಕಾರಿ. ತಮ್ಮ ಹೋರಾಟದಲ್ಲಿ ಅತ್ಯಂತ ಶೂರ ಮತ್ತು ವೀರರಾಗಿದ್ದರು ಎಂದ ಅವರು, ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದಿದ್ದು, ನೀವುಗಳು ಕೂಡ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕು ಎಂದರು. ಗುಬ್ಬಿ ಪ್ರಥಮ ದರ್ಜೆ ಕಾಲೇಜು ದಿನದಿಂದ ದಿನಕ್ಕೆ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದೆ. ಇನ್ನು ಬೆಳೆಯುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪ್ರಬಂಧದಲ್ಲಿ ಗೆದ್ದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಪ್ರಸನ್ನ, ಪ್ರೊಫೆಸರ್ ನಾಗರಾಜು, ಪ್ರಾಧ್ಯಾಪಕರಾದ ವನಜಾ, ಶಿವಕುಮಾರ್, ತಿಮ್ಮಣ್ಣ, ಕಾಳಪ್ಪ ಬಡಿಗೇರ್, ಶ್ರೀಕಾಂತ್, ತಿಮ್ಮೇಗೌಡ, ಜ್ಞಾನದೇವ್, ಮಲ್ಲಿಕಾರ್ಜುನ್ ಪ್ರಭು, ಶಿವಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಾವು ಗಿಫ್ಟ್ ಕೊಡಬೇಕಲ್ವಾ? ನಾನು ಇವತ್ತಿಂದಲೇ ಹಠಕ್ಕೆ ಬಿದ್ದು ಮೊಬೈಲ್ ನೋಡೋ ಟೈಮ್ ಕಡಿಮೆ ಮಾಡಿ, ಗಾಸಿಪ್ ಕಡಿಮೆ ಮಾಡಿ, ಮೈ ಪೂರ್ತಿ ಫೋಕಸ್ಸು ನಾನೇನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಳ್ತೀನಿ. ನನ್ನ ಇಂಗ್ಲಿಷ್ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ಕಮ್ಯುನಿಕೇಶನ್, ಸ್ಪೋಕನ್ ಇಂಗ್ಲಿಷ್ ಪ್ರತಿದಿನ ನಾನು ಒಂದು ಅರ್ಧ ಪೇಜು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ತೀನಿ. ನಾವೆಲ್ಲ ಮಾಡಿದಷ್ಟೇನೆ. ನಾವು ಎಂಜಿನಿಯರಿಂಗಿಗೆ ಸೀಟ್ ಸಿಗ್ತಾವಾಗ ಥ್ರೂ CET ಬೆಂಗಳೂರು